ಈಗ ನೋಡಿ ಕ್ವಶನ್, ಫೈಂಡ್ ದ ಪೆಡಲ್ ಇಕ್ವೇಷನ್ ಆಫ್ ದ ಕರ್ವ್ ಆರ್ ಪವರ್ ಎನ್ ಈಸ್ ಈಕ್ವಲ್ ಟು ಎ ಪವರ್ ಎನ್ ಕಾಸ್ ಎನ್ ಡೀಟಾ. ಈಗ ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಈಗ ನೋಡಿ ಆರ್ ಪವರ್ ಎನ್ ಈಸ್ ಈಕ್ವಲ್ ಟು ಏನು, ಎ ಪವರ್ ಎನ್ ಕಾಸ್ ಎನ್ ಡೀಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೇಳಿ ಏನಾಗುತ್ತೆ, ಲಾಗ್ ಆರ್ ಪವರ್ ಎನ್ ಈಸ್ ಈಕ್ವಲ್ ಟು ಲಾಗ್ ಎ ಪವರ್ ಎನ್ ಕಾಸ್ ಎನ್ ಡೀಟಾ. ಕರೆಕ್ಟ್ ಅಲ್ವಾ? ಇಲ್ಲಿ ಲಾಗ್ ಎಮ್ ಪವರ್ ಎನ್ ಅಂದ್ರೇನು, ಎನ್ ಲಾಗ್ ಎಮ್. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಏನಾಗುತ್ತೆ, ಇದು ಎನ್ ಲಾಗ್ ಆರ್ ಈಸ್ ಈಕ್ವಲ್ ಟು, ಇದು ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಈಗ ಹೇಳಿ ಏನಾಗುತ್ತೆ, ಇದು ಲಾಗ್ ಎ ಪವರ್ ಎನ್ ಪ್ಲಸ್ ಲಾಗ್ ಕಾಸ್ ಎನ್ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಎನ್ ಲಾಗ್ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಎನ್ ಈ ಕಡೆ ತಗೊಳ್ಳಿ, ಎನ್ ಲಾಗ್ ಎ ಪ್ಲಸ್ ಲಾಗ್ ಆಫ್ ಕಾಸ್ ಎನ್ ಡೀಟಾ. ಗೊತ್ತಾಯ್ತಲ್ವಾ? ಈಗ ಹೇಳಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಹೇಳಿ ಎನ್ ಹಂಗೆ ಇಟ್ಕೊಳ್ಳಿ. ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು, 1/r dr/dθ. ಲಾಗ್ ಎಗೆ 0 ಪ್ಲಸ್ ಲಾಗ್ ಆಫ್ ಕಾಸ್ ಎನ್ ಡೀಟಾಗೆ 1/cos ಎನ್ ಡೀಟಾ. ಕಾಸ್ ಎನ್ ಡೀಟಾಗೆ ಮೈನಸ್ ಸೈನ್ ಎನ್ ಡೀಟಾ ಇಂಟು ಎನ್. ನಾಪ್ಕ ಇಟ್ಕೊಳ್ಳಿ. ಇಲ್ಲೇನು ಮಾಡಬೇಕು, ಟೇಕ್ ಲಾಗ್ ಆರ್ ಬೋತ್ ಸೈಡ್. ಲಾಗ್ ಆರ್ ಪವರ್ ಎನ್ ಈಸ್ ಈಕ್ವಲ್ ಟು ಲಾಗ್ ಎ ಪವರ್ ಎನ್ ಕಾಸ್ ಎನ್ ಡೀಟಾ. ಲಾಗ್ ಎಮ್ ಪವರ್ ಎನ್ ಅಂದರೆ ಎನ್ ಲಾಗ್ ಎಮ್. ಎನ್ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಪವರ್ ಎನ್. ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎಮ್. ಎನ್ ಲಾಗ್ ಆರ್ ಈಸ್ ಈಕ್ವಲ್ ಟು ಎನ್ ಲಾಗ್ ಎ ಪ್ಲಸ್ ಲಾಗ್ ಆಫ್ ಕಾಸ್ ಎನ್ ಡೀಟಾ. ಈಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಿದಾಗ ಎನ್ ಹಂಗೆ ಇಟ್ಕೊಳ್ಳಿ. ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು, 1/r dr/dθ. ಲಾಗ್ ಎಗೆ 0. ಲಾಗ್ ಆಫ್ ಕಾಸ್ ಎನ್ ಡೀಟಾಗೆ 1/cos ಎನ್ ಡೀಟಾ. ಕಾಸ್ಗೆ ಮೈನಸ್ ಸೈನ್ ಎನ್ ಡೀಟಾ ಇಂಟು ಎನ್ ಡೀಟಾಗೆ ಎನ್. ಏನಾಯ್ತು, ಇದು ಎನ್ನು 1/r dr/dθ ಅಂದರೆ ಏನು, 1/r dr/dθ ಅಂದ್ರೇನು, ಕಾಟ್ ಫೈ. ಇಲ್ಲಿ ಕಾಟ್ ಫೈ ತಗೊಳ್ಳಿ. ಎನ್ ಕಾಟ್ ಫೈ ಈಸ್ ಈಕ್ವಲ್ ಟು, ಇಲ್ಲಿ ಏನಾಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎನ್ ಸೈನ್ ಬೈ ಕಾಸ್ ಏನಾಗುತ್ತೆ, ಟ್ಯಾನ್ ಎನ್ ಡೀಟಾ. ಎನ್ ಕ್ಯಾನ್ಸಲ್. ಗೊತ್ತಾಗ್ತಿದೆಯಲ್ವಾ? ಈಗ ಕಾಟ್ ಎಕ್ಸ್ ಅಂದರೆ, ಈಗ ಇದು ಕಾಟ್ ಫೈ ಹಂಗೆ ಇಟ್ಕೊಳ್ಳಿ. ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಏನು, ಕಾಟ್ ಆಫ್ π/2 ಪ್ಲಸ್ ಎಕ್ಸ್. ಇದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಅಂದರೆ ಮೈನಸ್ ಟ್ಯಾನ್ನ ಕಾಟ್ಗೆ ಯಾಕೆ ಕನ್ವರ್ಟ್ ಮಾಡ್ಬೇಕು ಹೇಳಿ, ಇಲ್ಲಿ ಕಾಟ್ ಇದೆಯಲ್ಲ ಲೆಫ್ಟಲ್ಲಿ, ಅದಕ್ಕೆ ಹೇಳಿ. ಕಾಟ್ ಆಫ್ ಏನಾಗುತ್ತೆ, ಇದು π/2 ಪ್ಲಸ್ ಎನ್ ಡೀಟಾ. ಈಗ ಫೈ ಏನಾಯಿತು, π/2 ಪ್ಲಸ್ ಎನ್ ಡೀಟಾ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ದಳಿಸ್ಬಿಡ್ತೀನಿ, ಇಲ್ಲಾಂದರೆ ಇಲ್ಲಿ ಮಾಡೋಣ. ಈಗ ಪೆಡಲ್ ಇಕ್ವೇಷನ್ಗೆ ಫಾರ್ಮುಲಾ ಏನು, ಪೆಡಲ್ ಇಕ್ವೇಷನ್ಗೆ ಫಾರ್ಮುಲಾ ಏನು, P ಈಸ್ ಈಕ್ವಲ್ ಟು ಆರ್ ಇಂಟು ಸೈನ್ ಫೈ. P ಈಸ್ ಈಕ್ವಲ್ ಟು ಆರ್ ಸೈನ್ ಫೈ ಅಂದ್ರೇನು, ಸೈನ್ ಆಫ್ ಹೇಳಿ π/2 ಪ್ಲಸ್ ಎನ್ ಡೀಟಾ. P ಈಸ್ ಈಕ್ವಲ್ ಟು ಆರ್ ಸೈನ್ ಆಫ್ π/2 ಪ್ಲಸ್ ಎಕ್ಸ್ ಅಂದರೆ ಏನು ಫಾರ್ಮುಲಾ, ಸೈನ್ ಆಫ್ π/2 ಪ್ಲಸ್ ಎಕ್ಸ್ ಅಂದರೆ ಏನು, ಕಾಸ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಅಂದರೆ ಇದೇನಾಗುತ್ತೆ, ಕಾಸ್ ಎನ್ ಡೀಟಾ ಆಗುತ್ತೆ. ಕಾಸ್ ಎನ್ ಡೀಟಾ ಏನಾಗುತ್ತೆ ಹೇಳಿ, P/r. ಅರ್ಥ ಆಗ್ತಿದೆಯಲ್ವಾ? ಕಾಸ್ ಎನ್ ಡೀಟಾ ಈ ಡಿವೈಡ್ ಮಾಡಿಬಿಡ್ಬೇಕು, P/r. ಈಗ ಈ ಕಾಸ್ ಎನ್ ಡೀಟಾ ಇಲ್ಲಿ ಇದೆಯಾ, ಕಾಸ್ ಎನ್ ಡೀಟಾ ಇದೆ ಅಲ್ವಾ ಇಲ್ಲಿ. ಕಾಸ್ ಎನ್ ಡೀಟಾ ಇದ್ದರೆ ಡೈರೆಕ್ಟ್ 2 in 1 ಹಾಕಿ. ಏನಾದರೂ ಕಾಸ್ ಎನ್ ಡೀಟಾ ಅದರಲ್ಲಿ ಇಲ್ಲ ಅಂದರೆ ನೀವೇನು ಮಾಡಬೇಕು, ಫ್ರಮ್ 1 ಅಂತ ಇದನ್ನ ಕಾಸ್ ಎನ್ ಡೀಟಾ ಫೈಂಡ್ ಮಾಡಬೇಕಾಗುತ್ತೆ. ಡೈರೆಕ್ಟ್ ಇಲ್ಲಿ 2 in 1 ಹಾಕಿ. ಹೇಳಿ 2 in 1 ಹಾಕಿದ್ರೆ ಏನಾಗುತ್ತೆ, ಆರ್ ಪವರ್ ಎನ್ ಈಸ್ ಈಕ್ವಲ್ ಟು ಏನು, ಎ ಪವರ್ ಎನ್ ಕಾಸ್ ಎನ್ ಡೀಟಾ ಅಂದ್ರೇನು, P/r. ಆರ್ನ ಈ ಕಡೆ ಕಳಿಸ್ಬಿಡಿ. ಏನಾಗುತ್ತೆ,
ಆರ್ ಪವರ್ ಎನ್ ಇಂಟು ಆರ್ ಈಸ್ ಈಕ್ವಲ್ ಟು ಎ ಪವರ್ ಎನ್ ಇಂಟು ಪಿ. ಇದು ಬೇಸ್ ಸೇಮ್ ಇದ್ದರೆ ಪವರ್ ಆ್ಯಡ್ ಮಾಡಿ ಹೇಳಿ. ಆರ್ ಪವರ್ ಎನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎ ಪವರ್ ಎನ್ ಇಂಟು ಪಿ. ಇದು ಪೆಡಲ್ ಈಕ್ವೇಷನ್. ಗೊತ್ತಾಗ್ತಿದೆಯಲ್ವ? ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಆರ್ ಪವರ್ ಎನ್ ಈಸ್ ಈಕ್ವಲ್ ಟು ಏನು? ಎ ಪವರ್ ಎನ್ ಕಾಸ್ ಎನ್ ಡೀಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಪವರ್ ಎನ್ ಈಸ್ ಈಕ್ವಲ್ ಟು ಲಾಗ್ ಎ ಪವರ್ ಎನ್ ಇಂಟು ಕಾಸ್ ಎನ್ ಡೀಟಾ. ಇದು ಲಾಗ್ ಎಮ್ ಪವರ್ ಎನ್ ಅಂದರೆ ಎನ್ ಲಾಗ್ ಎಮ್ಮು, ಎನ್ ಲಾಗ್ ಆರ್ ಆಗುತ್ತೆ. ಲಾಗ್ ಎ ಪವರ್ ಎನ್ ಪ್ಲಸ್ ಲಾಗ್ ಕಾಸ್ ಎನ್ ಡೀಟಾ. ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಈಗ ಲಾಗ್ ಎಮ್ ಪವರ್ ಎನ್ ಅಂದರೆ ಎಗೇನ್ ಎನ್ ಲಾಗ್ ಎ ಆಗುತ್ತೆ ಪ್ಲಸ್ ಲಾಗ್ ಕಾಸ್ ಎನ್ ಡೀಟಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಎನ್ನು ಲಾಗರ್ಗೆ ಡಿಫ್ರೆನ್ಷಿಯೇಷನ್ ಏನು? 1/r dr by d ಡೀಟಾ. ಲಾಗ್ ಎಗೆ 0. ಲಾಗ್ ಆಫ್ ಕಾಸ್ ಎನ್ ಡೀಟಾಗೆ 1/cos ಎನ್ ಡೀಟಾ. ಕಾಸ್ ಎನ್ ಡೀಟಾಗೆ ಮೈನಸ್ ಸೈನ್ ಎನ್ ಡೀಟಾ. ಎನ್ ಡೀಟಾಗೇನು? ಎನ್. ಈಗ ಎನ್ ಕಾಟ್ ಫೈ ಈಸ್ ಈಕ್ವಲ್ ಟು ಮೈನಸ್ ಎನ್ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಎನ್ ಡೀಟಾ. ಕಾಟ್ ಫೈ ಈಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಏನು? ಕಾಟ್ ಆಫ್ π/2 ಪ್ಲಸ್ ಎಕ್ಸ್. π/2 ಪ್ಲಸ್ ಎನ್ ಡೀಟಾ. ಫೈ ಅಂದರೆ ಏನಾಗುತ್ತೆ? 2 ಪ್ಲಸ್ ಎನ್ ಡೀಟಾ. ಪಿ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ? ಆರ್ ಸೈನ್ ಫೈ. ಪಿ ಈಸ್ ಈಕ್ವಲ್ ಟು ಆರ್ ಸೈನ್ ಫೈ ಅಂದ್ರೇನು? π/2 ಪ್ಲಸ್ ಎನ್ ಡೀಟಾ. ಸೈನ್ ಆಫ್ π/2 ಪ್ಲಸ್ ಎಕ್ಸ್ ಅಂದರೆ ಕಾಸ್ ಎಕ್ಸ್. ಆರ್ ಕಾಸ್ ಎನ್ ಡೀಟಾ ಆಗುತ್ತೆ ಪಿ. ಕಾಸ್ ಎನ್ ಡೀಟಾ ಏನಾಗುತ್ತೆ? p/r. ಆಮೇಲೆ ಇದನ್ನ 1 ಅಂದ್ಕೊಳ್ಳಿ. 2 ಇನ್ ಹೇಳಿ 1. ಆರ್ ಪವರ್ ಎನ್ ಈಸ್ ಈಕ್ವಲ್ ಟು ಎ ಪವರ್ ಎನ್ ಕಾಸ್ ಎನ್ ಡೀಟಾ ಅಂದ್ರೇನು? p/r. ಆರ್ನ ಈ ಕಡೆ ಕಳಿಸಿ. ಆರ್ ಪವರ್ ಎನ್ ಇಂಟು ಆರ್ ಈಸ್ ಈಕ್ವಲ್ ಟು ಎ ಪವರ್ ಎನ್ ಇಂಟು ಪಿ. ಬೇಸ್ ಸೇಮ್ ಇದ್ದರೆ ಪವರ್ನ ಏನು ಮಾಡ್ಬೋದು? ಆ್ಯಡ್ ಮಾಡ್ಬೋದು. ಆರ್ ಪವರ್ ಎನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎ ಪವರ್ ಎನ್ ಇಂಟು ಪಿ. ಗೊತ್ತಾಯ್ತಲ್ವಾ? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.